Hi, hello friends, welcome back to Mission Teacher Academy. In today's class, we are going to discuss one of the most important literary forms, that is dramatic monologue. ಈ ಡ್ರಾಮ್ಯಾಟಿಕ್ ಮೊನಲಾಗ್ ಅನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನಾವೊಂದು ಡ್ರಾಮ್ಯಾಟಿಕ್ ಮೊನಲಾಗ್ ಸ್ಟೋರಿಯನ್ನ ಕೇಳ್ಕೊಂಡು ಬರೋಣ. ರಾಬರ್ಟ್ ಬ್ರೌನಿಂಗ್ ಅವರು ಬರೆದಿರುವಂತಹ ಮೈ ಲಾಸ್ಟ್ ಡಚಸ್ಸಿನ ಸ್ಟೋರಿ ಆಗಿರುತ್ತೆ. ಓಕೆನಾ? ಈ ಕಥೆಯ ಹಿನ್ನೆಲೆ ನೋಡೋದಾದ್ರೆ ಇಟಲಿಯ ಫೆರಾರ ಅನ್ನುವಂತಹ ಒಂದು ಐತಿಹಾಸಿಕ ನಗರ. ಅಲ್ಲಿ ಡ್ಯೂಕ್ ಆಫ್ ಫೆರಾರ ಅನ್ನುವಂತಹ ಶ್ರೀಮಂತ, ಅಧಿಕಾರಶಾಲಿ ಮತ್ತೆ ಅಹಂಕಾರಿ ವ್ಯಕ್ತಿ ಇರ್ತಾನೆ. ಅವನ ಹೆಂಡತಿ ಹೆಸರು ಡಚಸ್ ಅಂತ ಆಗಿರತ್ತೆ. ಅವಳು ಮರಣವನ್ನ ಹೊಂದಿದಾಳೆ. ಹೇಗೆ ಮರಣವನ್ನ ಹೊಂದಿದ್ಲು ಅಂತ ನಾನು ಮುಂದೆ ಹೇಳ್ತೇನೆ. ಈಗ ಡ್ಯೂಕ್ ಏನ್ ಮಾಡಿದಾನೆ, ಬೇರೆ ರಾಜ್ಯದಿಂದ ಒಬ್ಬ ದೂತನನ್ನ ಕರೆಸಿದಾನೆ. ಯಾಕಂದ್ರೆ ಮುಂದಿನ ಮದುವೆಯ ಮಾತುಕತೆಯನ್ನ ನಡೆಸ್ಲಿಕ್ಕೆ. ಆ ದೂತನನ್ನ ಡ್ಯೂಕ್ ಏನ್ ಮಾಡ್ತಾನೆ, ಅರಮನೆ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಗೋಡೆಯ ಮೇಲಿರುವಂತಹ ಒಂದು ಸುಂದರವಾದ ಪೋರ್ಟ್ರೇಟ್ ಅನ್ನ ತೋರಿಸಿ ಹೇಳ್ತಾನೆ, ಇವಳು ನನ್ನ ಹಿಂದಿನ ಡಚಸ್ ಅಂತ. ಡಚಸ್ ಅವನ ಹೆಂಡತಿ ಹೆಸರು. ಅವಳನ್ನ ತೋರಿಸಿ ಅವನು ಮೈ ಲಾಸ್ಟ್ ಡಚಸ್ ಅಂತ ಹೇಳ್ತಾನೆ. ಅವಳವನ ಹಿಂದಿನ ಹೆಂಡತಿ ಆಗಿದ್ಲು. ಮೊದಲಿಗೆ ನಾವು ಡಚಸ್ ಹೇಗಿದ್ಲು ಅಂತ ನೋಡ್ಕೊಂಡ್ ಬರೋಣ. ಡಚಸ್ ಅವಳು ತುಂಬಾ ಸಂತೋಷದ, ಸರಳ, ಸ್ನೇಹಪರ ಒಬ್ಬ ಮಹಿಳೆ ಆಗಿರ್ತಾಳೆ. ಅವಳಿಗೆ ಜೀವನದಲ್ಲಿ ಸಣ್ಣ ಸಣ್ಣ ವಿಷಯಗಳು ಸಹ ಸಂತೋಷವನ್ನ ಕೊಡ್ತಾ ಇರುತ್ತೆ. ಈ ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ, ಅವಳಿಗೆ ಯಾರಾದ್ರೂ ಹೂ ತಂದು ಕೊಟ್ರೆ ಅಥವಾ ಚೆನ್ನಾಗಿ ಮಾತನಾಡಿದ್ರೆ ಅವಳ ಜೊತೆ ಖುಷಿ ಖುಷಿಯಾಗಿದ್ರೆ ಸಹ ಅವಳು ಸಂತೋಷವಾಗ್ತಾ ಇದ್ಲಂತೆ. ಆದ್ರೆ ಡ್ಯೂಕನಿಗೆ ಡಚಸ್ನ ಈ ಸ್ವಭಾವ ಇಷ್ಟ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಅವನೊಬ್ಬ ಅಹಂಕಾರಿ ವ್ಯಕ್ತಿ, ಪೊಸೆಸಿವ್ ವ್ಯಕ್ತಿ ಅಲ್ವಾ. ಅವನು ಡಚಸ್ ತನಗೆ ಮಾತ್ರ ಗೌರವವನ್ನ ಕೊಡ್ಬೇಕು ಅಥವಾ ಸಂತೋಷವನ್ನ ತೋರಿಸ್ಬೇಕು ಅಂತ ಬಯಸ್ತಾ ಇದ್ದ. ಆದ್ರೆ ಡಚಸ್ ಆತರ ಇರ್ಲಿಲ್ಲ. ಅವಳು ಎಲ್ಲರ ಜೊತೆಗೂ ಮಿಂಗಲ್ ಆಗ್ತಾ ಇದ್ಲು, ಎಲ್ಲರ ಜೊತೆಗೂ ಖುಷಿ ಖುಷಿಯಾಗಿರ್ತಾ ಇದ್ಲು. ಅವಳಿಗೆ ಒಂದು ಸೂರ್ಯಾಸ್ತವನ್ನ ನೋಡ್ಲಿ, ಪ್ರಕೃತಿ ಅಥವಾ ಕುದುರೆ ಸವಾರಿ, ಯಾರಾದ್ರೂ ಸಣ್ಣ ಉಡುಗೊರೆ ಕೊಟ್ರು ಸಹ ಅವಳು ಖುಷಿ ಆಗ್ತಾ ಇದ್ಲು, ಖುಷಿ ಪಡ್ತಾ ಇದ್ಲು. ಡ್ಯೂಕ್ಗೆ ಇದನ್ನ ಸಹಿಸ್ಲಿಕ್ಕೆ ಆಗ್ಲಿಲ್ಲ. ಅವನಿಗೆ ಅನಿಸ್ತಾ ಇತ್ತಂತೆ, ನಾನೊಬ್ಬ ಡ್ಯೂಕ್, ನನ್ನ ಸ್ಥಾನಮಾನ ಅಥವಾ ಗೌರವಕ್ಕೆ ಅವಳು ಹೆಚ್ಚಿನ ಇಂಪಾರ್ಟೆನ್ಸ್ ಅನ್ನ ಕೊಡ್ಬೇಕು ಅಂತ. ಆದ್ರೆ ಡಚಸ್ ಹಾಗೆ ಯೋಚಿಸ್ತಾ ಇರ್ಲಿಲ್ಲ. ಅವಳು ಎಲ್ಲರನ್ನೂ ಸಹ ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾ ಇದ್ಲು. ಡ್ಯೂಕ್ ಅವಳೊಂದಿಗೆ ಹೇಳ್ಬೋದಿತ್ತು ನೇರವಾಗಿ, ಅಲ್ವಾ, ನಿನ್ನ ಈ ಗುಣ ನನ್ಗೆ ಇಷ್ಟ ಇಲ್ಲ ಅಂತ. ಬಟ್ ಅವನು ಆತರ ಮಾಡ್ಲಿಲ್ಲ. ಯಾಕಂದ್ರೆ ಅವನ ಅಹಂಕಾರ ಅಥವಾ ಈಗೋ ಅಡ್ಡ ಬರ್ತಾ ಇತ್ತು ಅವನಿಗೆ. ಅವನು ತನ್ನ ಹೆಂಡತಿಯನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅಂತ ಬಯಸ್ತಾನೆ. ಕೊನೆಗೆ ಡ್ಯೂಕ್ ಒಂದು ಭಯಾನಕ ಮಾತನ್ನ ಹೇಳ್ತಾನೆ, ಐ ಗೇವ್ ಕಮಾಂಡ್ಸ್ ದೆನ್ ಆಲ್ ಸ್ಮೈಲ್ಸ್ ಸ್ಟಾಪ್ಡ್ ಟುಗೆದರ್. ಇಲ್ಲಿ ಡ್ಯೂಕ್ ನೇರವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ಆದ್ರೆ ಅವನ ಮಾತುಗಳಿಂದ ಡಚಸ್ನ ನಗು ಶಾಶ್ವತವಾಗಿ ನಿಂತಿತು. ಅಂದ್ರೆ ಡ್ಯೂಕ್ ಅವಳ ಮರಣಕ್ಕೆ ಕಾರಣನಾದ ಅಂತ ಗೊತ್ತಾಗತ್ತೆ ಅಲ್ವಾ. ಸೊ ಇಲ್ಲಿ ರಾಬರ್ಟ್ ಬ್ರೌನಿಂಗ್ ಅವರು ಸ್ವತಃ ಡ್ಯೂಕ್ ಒಬ್ಬ ಕ್ರೂರ ವ್ಯಕ್ತಿ ಅಂತ ಹೇಳ್ತಾ ಇಲ್ಲ. ಅದರ ಬದಲಿಗೆ ಡ್ಯೂಕ್ ತನ್ನದೇ ಮಾತುಗಳ ಮೂಲಕ ಏನ್ ಮಾಡ್ತಾ ಇದ್ದಾನೆ, ತನ್ನ ಅಹಂಕಾರ, ಅಸೂಯೆ, ಪೊಸೆಸಿವ್ನೆಸ್ ಮತ್ತೆ ಕ್ರೌರ್ಯವನ್ನ ಬಹಿರಂಗ ಪಡಿಸ್ತಾ ಇದ್ದಾನೆ. ಇದನ್ನ ನಾವು ಸೆಲ್ಫ್ ರಿವಿಲೇಷನ್ ಅಂತ ಕರಿತೇವೆ. ಡ್ಯೂಕ್ ಮತ್ತೆ ಪೋರ್ಟ್ರೇಟ್ ಕಡೆ ನೋಡ್ತಾನೆ. ಈಗ ಡಚಸ್ ಜೀವಂತಳಲ್ಲ, ಅವಳು ಚಿತ್ರ ಮಾತ್ರ ಅವನ ಬಳಿ ಇದೆ ಅಂತ ಗೊತ್ತಾಗ್ತಾ ಇದೆ. ನಂತರ ಡ್ಯೂಕ್ ದ್ಯೂತನೊಂದಿಗೆ ಕೆಳಗಡೆ ಹೋಗ್ತಾನೆ. ಅಲ್ಲಿ ಅವನು ತನ್ನ ಮುಂದಿನ ಮದುವೆಯ ಬಗ್ಗೆ ಮಾತುಕತೆಯನ್ನ ನಡೆಸ್ತಾನೆ. ಈ ಸಂದರ್ಭದಲ್ಲಿ ಕೂಡ ಅವನು ಡೌರಿ ಅಂದ್ರೇನು, ವರದಕ್ಷಿಣೆ ಅಲ್ವಾ, ಮತ್ತೆ ಮದುವೆಯ ಒಪ್ಪಂದದ ಬಗ್ಗೆ ಆಸಕ್ತಿಯನ್ನ ತೋರಿಸ್ತಾ ಇದ್ದಾನೆ. ಸೊ ಇದೊಂದು ಬ್ರೀಫ್ ಸ್ಟೋರಿ ಅಬೌಟ್ ಡ್ರಾಮ್ಯಾಟಿಕ್ ಮೊನಲಾಗ್. ಓಕೆನಾ? ಇದು ನಿಮ್ಗೆ HSTR, GPSTR, ಕ್ರೈಸ್, TAT, CTET, ನೆಟ್, ಕೆಸೆಟ್ ಎಲ್ಲ ಎಕ್ಸಾಮ್ಸ್ ಗಳಿಗೂ ಒಂದು ಇಂಪಾರ್ಟೆಂಟ್ ಟಾಪಿಕ್ ಅಂತಾನೆ ಹೇಳ್ಬೋದು. ಹಾಗಿದ್ರೆ ತಡ ಮಾಡೋದ್ ಬೇಡ,
ನೆಕ್ಸ್ಟ್ ಸ್ಲೈಡ್ಸ್ ಅನ್ನ ನೋಡ್ತಾ ಹೋಗೋಣ. ಇದಕ್ಕೂ ಮುಂಚೆ ಒಂದು ಖುಷಿ ವಿಚಾರ ಏನು ಅಂದ್ರೆ, ನಾನು 4-5 ದಿನದಿಂದ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತಾ ಇಲ್ಲ. ಯಾವುದೇ ಕ್ಲಾಸ್ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿಲ್ಲ. ಯಾಕಂದ್ರೆ ನಾನು ಕೆಲವೊಂದು ಕಾರಣಗಳಿಂದ ನೇಟಿವ್ ಪ್ಲೇಸ್ಗೆ ಹೋಗಿದ್ದೆ. ಅಲ್ಲಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂನು ಇದೆ, ಮತ್ತೆ ನಾನು ನನ್ನ ಲ್ಯಾಪ್ಟಾಪ್ ಅನ್ನ ತಗೊಂಡ್ ಹೋಗಿರ್ಲಿಲ್ಲ. ಅದಕ್ಕೋಸ್ಕರನೇ ಕ್ಲಾಸ್ ಮಾಡಿಲ್ಲ. ಬಟ್ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತಾ ಇದ್ರಿ, ಮೇಡಮ್ ನಿಮ್ಮ ಕ್ಲಾಸ್ ತುಂಬಾ ಚೆನ್ನಾಗಿದೆ, ಇಷ್ಟ ಆಗ್ತಿದೆ ನಮ್ಗೆ, ಹಾಗೆ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡ್ಕೊಡಿ, ಲಿಟ್ರೇಚರ್ ಅನ್ನು ಕವರ್ ಮಾಡಿ, ಈ ತರ ತುಂಬಾ ಕಮೆಂಟ್ಸ್ ಗಳನ್ನ ನಾನು ನೋಡಿದ್ದೇನೆ. ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಇದನ್ನ ನೋಡಿ. ನೀವು ನಾನು ಯಾವುದೇ ಕ್ಲಾಸ್ ಅನ್ನ ಮಾಡಿದ್ರು ಸಹ ಅದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ನಲ್ಲಿ ನನಗೆ ಹೇಗ್ ಬರ್ತಾ ಇದೆ, ಹೇಗ್ ಕ್ಲಾಸಸ್ ಆಗ್ತಾ ಇದೆ ಅನ್ನೋದನ್ನ ತಿಳಿಸಿದ್ರೆ, ಚೆನ್ನಾಗ್ ಬರ್ತಾ ಇದೆಯೋ ಅಥವಾ ಏನ್ ಇಂಪ್ರೂವ್ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸಿದ್ರೆ ನಾನು ಇನ್ನು ಖುಷಿಯಿಂದ ಅಥವಾ ಇನ್ನು ನನಗೆ ಎನ್ಕರೇಜ್ಮೆಂಟ್ ಸಿಗುವುದರ ಮೂಲಕ ಇನ್ನು ಚೆನ್ನಾಗಿ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೇನೆ ಅಲ್ವಾ. ನಾನು ಇಷ್ಟು ಎಫರ್ಟ್ ಅನ್ನ ಹಾಕಿ ಮಾಡ್ತಾ ಇರುವಾಗ ನಿಮ್ಮದೊಂದು ಚಿಕ್ಕ ಲೈಕ್ ನನಗೆ ಎಷ್ಟು ಖುಷಿ ಕೊಡಬಹುದು. ಈ ಮರಳಗಾಡಿನಲ್ಲಿ ನೀರ್ ಸಿಕ್ಕಿದ್ರೆ ಅವರಿಗೆ ಎಷ್ಟು ಖುಷಿ ಆಗ್ಬಹುದು, ಅಷ್ಟೇ ಖುಷಿ ಅಥವಾ ಅದಕ್ಕೂ ಜಾಸ್ತಿ ಖುಷಿನೇ ಅನ್ಕೊಂಬಿಡಿ, ಅಷ್ಟು ಖುಷಿ ಆಗತ್ತೆ. ಅದಕ್ಕೋಸ್ಕರ ದಯವಿಟ್ಟು ವಿಡಿಯೋ ನೋಡಿದ ತಕ್ಷಣ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಅದನ್ನ ನಿಮ್ ಫ್ರೆಂಡ್ಸ್ ಯಾರೆಲ್ಲ ಎಕ್ಸಾಮ್ಸ್ ಗಳಿಗೆ ಪ್ರಿಪೇರ್ ಆಗ್ತಾ ಇದಾರೋ ಅವರಿಗೆ ಶೇರ್ ಮಾಡಿ, ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಯಾವ್ದು ಇಂಪ್ರೂವ್ ಮಾಡ್ಕೊಳ್ಬೇಕು ಅಥವಾ ಯಾವ ಪಾರ್ಟ್ ನಿಮ್ಗೆ ಇಷ್ಟ ಆಯ್ತು ಅದನ್ನ ನನ್ಗೆ ತಿಳಿಸ್ತಾ ಹೋಗಿ, ಓಕೆನಾ. ಇದೊಂದು ಪ್ರಾಮಿಸ್ ಮಾಡ್ಬಿಡಿ, ನೀವು ಇದನ್ನ ಮಾಡೇ ಮಾಡ್ತೀರಾ ಅಂತ, ಓಕೆನಾ. ಎಸ್, let's see the dramatic monologue meaning. A dramatic monologue is a type of poetry in which a single speaker speaks to a silent listener in a particular situation. Through the speaker's words, the reader learns about the speaker's personality, thoughts, emotions, motives, and psychological condition. ಡ್ರಾಮ್ಯಾಟಿಕ್ ಮೊನಲಾಗ್ ಅಂದ್ರೆ ಒಂದು ಕಾವ್ಯ ರೂಪ ಅಥವಾ ಕವಿತೆಯ ವಿಧ ಅಂತ ಹೇಳ್ಬೋದು. ಇಲ್ಲಿ ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟವಾದ ಸನ್ನಿವೇಶದಲ್ಲಿ ಮಾತನಾಡ್ತಾನೆ, ಅದನ್ನ ಇನ್ನೊಬ್ಬ ವ್ಯಕ್ತಿ ಕೇಳಿಸ್ಕೊಳ್ತಾನೆ, ಓಕೆನಾ. ಒಬ್ಬ ವ್ಯಕ್ತಿ ಮಾತನಾಡ್ತಾನೆ, ಇನ್ನೊಬ್ಬ ವ್ಯಕ್ತಿ ಕೇಳಿಸ್ಕೊಳ್ತಾನೆ. ಇಲ್ಲಿ ಥ್ರೂ ದ ಸ್ಪೀಕರ್ಸ್ ವರ್ಡ್ಸ್, ಮಾತನಾಡುವಂತಹ ವ್ಯಕ್ತಿಯ ಮಾತುಗಳಿಂದ ಅಥವಾ ಅವನ ವರ್ಡ್ಸ್ ಗಳಿಂದ ದ ರೀಡರ್ ಲರ್ನ್ಸ್ ಅಬೌಟ್ ದ, ಈ ಓದುಗನಿಗೆ ಏನೆಲ್ಲ ತಿಳಿಯತ್ತೆ ಅಂದ್ರೆ ಸ್ಪೀಕರ್ಸ್ ಪರ್ಸನಾಲಿಟಿ ಅಂದ್ರೆ ಆ ಮಾತನಾಡುವಂತಹ ವ್ಯಕ್ತಿಯ ವ್ಯಕ್ತಿತ್ವ, ಥಾಟ್ಸ್ ಆಲೋಚನೆಗಳು, ಇಮೋಷನ್ಸ್ ಭಾವನೆಗಳು, ಮೋಟಿವ್ಸ್ ಉದ್ದೇಶಗಳು, ಅಂಡ್ ಸೈಕಲಾಜಿಕಲ್ ಕಂಡೀಷನ್ ಅವನ ಮಾನಸಿಕ ಸ್ಥಿತಿಯ ಬಗ್ಗೆ ಗೊತ್ತಾಗ್ತಾ ಹೋಗತ್ತೆ. ಗೊತ್ತಾಯ್ತಾ? ಎಸ್, ನೆಕ್ಸ್ಟ್ ಮೇನ್ ಫೀಚರ್ಸ್ ಆಫ್ ಡ್ರಾಮ್ಯಾಟಿಕ್ ಮೊನಲಾಗ್ ನೋಡೋದಾದ್ರೆ, ಫಸ್ಟ್ ಒನ್, ಸಿಂಗಲ್ ಸ್ಪೀಕರ್ ಸ್ಪೀಕ್ಸ್ ಥ್ರೂ ಔಟ್. ಅಂದ್ರೆ ಇಲ್ಲಿ ಕವಿತೆಯ ಸ್ಟಾರ್ಟಿಂಗ್ ನಿಂದ ಎಂಡ್ ತನ ಒಬ್ಬನೇ ವ್ಯಕ್ತಿ ಮಾತನಾಡುವಂಥದ್ದು. ನಾನ್ ನಿಮ್ಗೆ ಮೈ ಲಾಸ್ಟ್ ಡಚಸ್ಸಿನ ಸ್ಟೋರಿಯನ್ನ ಹೇಳ್ದೆ. ಅಲ್ಲಿ ಡ್ಯೂಕ್ ಆಫ್ ಫೆರಾರ ಒಬ್ಬನೇ ಮಾತನಾಡ್ತಾ ಇರುವಂತದ್ದು. ಡ್ಯೂಕ್ ಏನಾದ್ರೂ ಕ್ವಶನ್ ಅನ್ನ ಕೇಳದ್ನ ಅವನಿಗೆ, ಈ ಪೋರ್ಟ್ರೇಟ್ ಯಾರ್ದು, ಅವಳು ಯಾಕೆ ಇಲ್ಲಿದ್ದಾಳೆ, ಏನಾದ್ರೂ ಕ್ವಶನ್ ಅನ್ನ ಕೇಳದ್ನ? ಇಲ್ಲ ಅಲ್ವಾ. ಡ್ಯೂಕ್ ಅವನೇ ಏನ್ ಮಾಡ್ತಾ ಇದ್ದಾನೆ, ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ಅವನ ಅಹಂಕಾರ ಅಥವಾ ಪೊಸೆಸಿವ್ನೆಸ್ ಅನ್ನು ಅವನ ಎಕ್ಸ್ಪ್ಲೇನ್ ಮಾಡ್ಕೊಂಡ, ಅಥವಾ ಅವನ ಹಿಂದಿನ ಹೆಂಡತಿ ಡಚೆಸ್ ಯಾವ ತರ ಇದ್ಲು, ಅವಳ ಸ್ವಭಾವ ಹೇಗಿತ್ತು ಅನ್ನೋದನ್ನು ಸಹ ಅವನೇ ಎಕ್ಸ್ಪ್ಲೇನ್ ಮಾಡ್ತಾ ಹೋದ ಅಲ್ವಾ. ಸೊ ಇಲ್ಲಿ ಸಿಂಗಲ್ ಸ್ಪೀಕರ್ ಇರುವಂತದ್ದು. ಸೆಕೆಂಡ್ ಒನ್, ಅ ಸೈಲೆಂಟ್ ಲಿಸ್ನರ್ ಇಸ್ ಪ್ರೆಸೆಂಟ್. ಒಬ್ಬ ವ್ಯಕ್ತಿ ಅಥವಾ ಸ್ಪೀಕರ್ ಮಾತನಾಡುವಾಗ ಇನ್ನೊಬ್ಬ ವ್ಯಕ್ತಿ ಕೇಳ್ತಾ ಇರ್ತಾನೆ, ಆದ್ರೆ ಅವನು ಅಲ್ಲಿ ಮಾತನಾಡ್ತಾ ಇರಲ್ಲ. ಇಲ್ಲಿ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಅನ್ನ ನೀವು ನೋಡ್ಬೋದೇನು,
ಆದ್ರೆ ಅವ್ರು ಯಾರು ಮಾತನಾಡ್ತಾ ಇರಲ್ಲ, ಯಾರು ಇಲ್ಲಿ ಸ್ಪೀಕರ್ ಆಗಿರ್ತಾರಲ್ಲ ಅವನ್ ಮಾತ್ರ ಮಾತನಾಡ್ತಾ ಹೋಗ್ತಾನೆ. ಉದಾಹರಣೆಗೆ ಮೈ ಲಾಸ್ಟ್ ಡಚಸ್ ನಲ್ಲಿ ಡ್ಯೂಕ್ ಏನ್ ಮಾಡ್ತಾನೆ, ದೂತನ ಜೊತೆ ಮಾತನಾಡ್ತಾನೆ. ದೂತ ಏನ್ ಮಾಡ್ತಾ ಇದ್ದಾನೆ, ಸೈಲೆಂಟ್ ಆಗಿ ಅವನು ಹೇಳೋದನ್ನ ಕೇಳ್ತಾ ಇದ್ದಾನೆ. ಅಲ್ಲಿ ಅವನು ಲಿಸ್ನರ್ ಆದ, ಡ್ಯೂಕ್ ಸ್ಪೀಕರ್ ಆದ ಅಲ್ವಾ. ಥರ್ಡ್ ಒನ್, ದರ್ ಈಸ್ ಅ ಸ್ಪೆಸಿಫಿಕ್ ಡ್ರಾಮ್ಯಾಟಿಕ್ ಸಿಚುವೇಶನ್. ಸಾಮಾನ್ಯವಾಗಿ ಸ್ಪೀಕರ್ ಒಂದು ನಿರ್ದಿಷ್ಟ ಸಂದರ್ಭ ಅಥವಾ ಸನ್ನಿವೇಶದಲ್ಲಿ ಮಾತನಾಡ್ತಾನೆ. ಯಾವುದೋ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ನಲ್ಲಿ ಮಾತ್ರ ಸ್ಪೀಕರ್ ಇಲ್ಲಿ ಮಾತನಾಡುವಂತದ್ದು. ಸೊ ಡ್ಯೂಕ್ ಏನ್ ಮಾಡ್ತಾನೆ, ತನ್ನ ಮುಂದಿನ ಮದುವೆಯ ಬಗ್ಗೆ ಮಾತನಾಡ್ಲಿಕ್ಕೆ ಬಂದಿರುವಂತ ದೂತನಿಗೆ ತನ್ನ ಹಿಂದಿನ ಡಚೆಸ್ ನ ಪೋರ್ಟ್ರೇಟ್ ಅನ್ನ ತೋರಿಸ್ತಾ ಇದ್ದಾನೆ. ಈಗ ಅವನು ನೆಕ್ಸ್ಟ್ ಮದುವೆ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಅವನ ಬ್ಯಾಕ್ ಗ್ರೌಂಡ್ ಸ್ಟೋರಿಯನ್ನ ಹೇಳ್ಬೇಕಾಯ್ತು. ನಾನು ಈ ತರ ಇದ್ದೆ, ನನ್ಗೆ ಈ ತರ ಒಂದು ಹೆಂಡತಿ ಇದ್ಲು, ಸೊ ಅವಳು ಈ ತರ ಏನಾಗಿದ್ದಾಳೆ, ಡೆತ್ ಆಯ್ತು ಅವಳದು, ನೆಕ್ಸ್ಟ್ ನಾನು ಮದುವೆ ಆಗ್ಲಿಕ್ಕೆ ಹೊರಟಿದ್ದೇನೆ. ಇದೊಂದು ಸನ್ನಿವೇಶ, ಅವನು ಮದುವೆ ಆಗ್ತಿರುವಂತ ಸನ್ನಿವೇಶ, ಅಂದ್ರೆ ಆಗ್ತಾ ಇರುವಂತದ್ದು ಮೀನ್ಸ್ ಆಗ್ಲಿಕ್ಕೆ ಹೊರಟಿರುವಂತಹ ಒಂದು ಸನ್ನಿವೇಶ. ಆ ಟೈಮ್ ನಲ್ಲಿ ಏನ್ ಮಾಡ್ತಾ ಇದ್ದಾನೆ, ಅವನು ಮಾತನಾಡ್ತಾ ಇದ್ದಾನೆ ಅಲ್ವಾ. The speaker reveals his or her personality and psychology. ಇಲ್ಲಿ ಏನ್ ಮಾಡ್ತಾನೆ, ಯಾರು ಸ್ಪೀಕರ್ ಆಗಿರ್ತಾನಲ್ಲ ಅವನು ತನ್ನ ಬಗ್ಗೆ ನೇರವಾಗಿ ಹೇಳ್ತಾ ಹೋಗಲ್ಲ, ಅದ್ರ ಬದಲಿಗೆ ಅವನ ಮಾತುಗಳಿಂದ ಅವನ ಸ್ವಭಾವ, ಮಾನಸಿಕ ಸ್ಥಿತಿ ನಮ್ಗೆ ಗೊತ್ತಾಗ್ತಾ ಹೋಗತ್ತೆ. ನೋಡಿ ಇಲ್ಲಿ ಮೈ ಲಾಸ್ಟ್ ಡಚಸ್ ಸ್ಟೋರಿಯನ್ನ ನಾನು ನಿಮ್ಗೆ ಆಲ್ರೆಡಿ ಹೇಳ್ಕೊಂಡೆ ಈ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡಿರೋದ್ರಿಂದ ಎಲ್ಲಾ ಎಕ್ಸಾಂಪಲ್ ನಾನು ಅದೇ ಸ್ಟೋರಿಯಿಂದ ತಗೊಳ್ತಾ ಇದ್ದೇನೆ, ಓಕೆನಾ. ಇಲ್ಲಿ ಡ್ಯೂಕ್ ಏನ್ ಮಾಡಿದಾನೆ, ತನ್ನ ಡಚಸ್ ಬಗ್ಗೆ ಮಾತನಾಡುವಾಗ ಅವನ ಅಹಂಕಾರ ಅಥವಾ ಅಸೂಯೆ ಇರ್ಬೋದು, ಪೊಸೆಸಿವ್ನೆಸ್ ಇರ್ಬೋದು, ಅಥವಾ ಕ್ರೌರ್ಯ ಇರ್ಬೋದು, ಎಲ್ಲವನ್ನು ಏನ್ ಮಾಡಿದಾನೆ, ಸೆಲ್ಫ್ ರಿವಿಲೇಷನ್ ಮಾಡಿದಾನೆ. ಅಂದ್ರೆ ಅವನ ಬಗ್ಗೆ ಅವನೇ ವಿವರಿಸ್ಕೊಂಡಿದ್ದಾನೆ. ಅವನ ಮೆಂಟಲ್ ಸ್ಟೇಟ್ ಹೇಗಿತ್ತು ಅಥವಾ ಅವನು ಯಾವ ತರ ಸ್ವಭಾವದವನಾಗಿದ್ದಾನೆ ಅನ್ನೋದು ಸಹ ನಮ್ಗೆ ಗೊತ್ತಾಯ್ತು ಅಲ್ವಾ. ಯೂಶುವಲಿ ರಿಟರ್ನ್ ಇನ್ ಫಸ್ಟ್ ಪರ್ಸನ್. ಸಾಮಾನ್ಯವಾಗಿ ಸ್ಪೀಕರ್ ಯಾರು ಮಾತನಾಡ್ತಾರಲ್ಲ ಅವರನ್ನ ನಾವು ಐ, ಮೀ, ಮೈ, ವಿ ಮುಂತಾದ ಫಸ್ಟ್ ಪರ್ಸನ್ ಪ್ರನೌನ್ಸ್ ಗಳಿಂದ ಏನ್ ಮಾಡ್ತೇವೆ, ಹೇಳ್ತಾ ಹೋಗ್ತೇವೆ. ಉದಾಹರಣೆಗೆ ಮೈ ಲಾಸ್ಟ್ ಡಚಸ್ ನಲ್ಲಿ ಡ್ಯೂಕ್ ಏನ್ ಮಾಡಿದಾನೆ, ತನ್ನ ಅನುಭವವನ್ನ ಐ ಎಂಬ ದೃಷ್ಟಿಕೋನದಿಂದ ಹೇಳ್ತಾ ಹೋಗಿದ್ದಾನೆ. ಅಂದ್ರೆ ಫಸ್ಟ್ ಪರ್ಸನ್, ಐ ಇರ್ಬೋದು, ಮೀ ಇರ್ಬೋದು, ಮೈ ಇರ್ಬೋದು, ಈ ತರ. ಯಾಕಂದ್ರೆ ಸ್ಟೋರಿ ಹೇಳ್ತಾ ಇರೋನು ಅವನ್ ಮಾತ್ರ ಅಲ್ವಾ. ಡ್ರಾಮ್ಯಾಟಿಕ್ ಐರನಿ ಈಸ್ ಆಫನ್ ಇಂಪಾರ್ಟೆಂಟ್. ಡ್ರಾಮ್ಯಾಟಿಕ್ ಐರನಿ ಅಂದ್ರೆ ಸ್ಪೀಕರ್ ಒಂದು ವಿಷಯವನ್ನ ಒಂದು ರೀತಿಯಲ್ಲಿ ಹೇಳ್ತಾನೆ ಅಥವಾ ಅರ್ಥ ಮಾಡ್ಕೊಳ್ತಾನೆ, ಆದರೆ ಅದನ್ನ ಓದುಗನು ಅದರ ಹಿಂದಿರುವಂತ ನಿಜವಾದ ಅರ್ಥವನ್ನ ಹೆಚ್ಚು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ತಾನೆ. ಈಗ ಸ್ಪೀಕರ್ ಏನ್ ಮಾಡಿದಾನೆ, ಏನೋ ಒಂದು ಸೆಂಟೆನ್ಸ್ ಅನ್ನ ಹೇಳಿದ್ರೆ ಅದರ ಹಿಂದಿನ ಒಳಾರ್ಥ ಅಂತ ಹೇಳ್ತೇವಲ್ಲ ನಾವು, ಅದನ್ನ ರೀಡರ್ ಅರ್ಥ ಮಾಡ್ಕೊಳ್ಬೇಕು ಅಥವಾ ಲಿಸ್ನರ್ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಅಗೇನ್ ಮೈ ಲಾಸ್ಟ್ ಡಚಸ್ ನಲ್ಲಿ ಡ್ಯೂಕ್ ತನ್ನ ಡಚಸ್ಗೆ ಏನಾಯ್ತು ಅಂತ ನೇರವಾಗಿ ಹೇಳ್ತಾನ, ನಾನೇ ಅವಳನ್ನ ಸಾಯಿಸಿದೆ ಅಂತ ಏನಾದ್ರೂ ಹೇಳದ್ನಾ, ಇಲ್ಲ. ಐ ಗೇವ್ ಕಮಾಂಡ್ಸ್ ದೆನ್ ಆಲ್ ಸ್ಮೈಲ್ ಸ್ಟಾಪ್ ಟುಗೆದರ್ ಅಂತ ಹೇಳ್ತಾನೆ. ಅವಳ ನಗುನೇ ನಿಂತೋಯ್ತು ಅಂದ್ರೆ ಅರ್ಥ ಏನು, ಅವಳು ಮರಣವನ್ನ ಹೊಂದಿದ್ಲು ಅಂತ ಅರ್ಥ ಅಲ್ವಾ. ಸೊ ಡಚಸ್ ನ ಸಾವಿನ ಹಿಂದೆ ಡ್ಯೂಕ್ ನ ಪಾತ್ರ ಇರ್ಬೋದು ಅಂತ ಓದುಗರಿಗೆ ಅದು ಅರ್ಥ ಆಗತ್ತೆ. ಅದನ್ನ ಅವನು ಇಂಡೈರೆಕ್ಟ್ ಆಗಿ ಹೇಳಿದಾನೆ. ಸೆವೆಂತ್ ಒನ್, the poet does not directly describe the character. The speaker reveals himself or herself through speech. ಸೊ ಇಲ್ಲಿ ಡ್ಯೂಕ್ ಒಬ್ಬ ಕ್ರೂರ ವ್ಯಕ್ತಿಯಾಗಿದ್ದ ಅಂತ ಕವಿ ಡೈರೆಕ್ಟ್ ಆಗಿ ಹೇಳಿದಾನ, ಇಲ್ಲ. ಅದ್ರ ಬದಲಿಗೆ ಡ್ಯೂಕ್ ಏನ್ ಮಾಡ್ತಾನೆ ಅಥವಾ ಅವನ ಸ್ವಭಾವ ಏನಿತ್ತು ಅನ್ನೋದ್ರ ಮೇಲೆ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ತೇವೆ ಅಲ್ವಾ. ಏಟ್ತ್ ಒನ್, ಇಟ್ ಹ್ಯಾಸ್ ಕನ್ವರ್ಸೇಷನಲ್ ಅಂಡ್ ಡ್ರಾಮ್ಯಾಟಿಕ್ ಕ್ವಾಲಿಟಿ. ಸೊ ಈ ಡ್ರಾಮ್ಯಾಟಿಕ್ ಮೊನಲಾಗ್ ಅನ್ನುವಂಥದ್ದು ಒಂದು ಸಂಭಾಷಣೆಯಂತೆಯೂ ಕಾಣಿಸುತ್ತೆ ನಮ್ಗೆ ಅಥವಾ ಒಂದು ನಾಟಕದಂತೆ ಸಹ ಕಾಣಿಸುತ್ತೆ.
ಕನ್ವರ್ಸೇಷನಲ್ ಅಂದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ಬನೊಂದಿಗೆ ಮಾತನಾಡುವಂತ ಇರತ್ತೆ ಅಲ್ವಾ. ಡ್ರಾಮ್ಯಾಟಿಕ್ ಅಂದ್ರೆ ಸ್ಪೀಕರ್, ಲಿಸ್ನರ್ ಮತ್ತೆ ಸಿಚುವೇಶನ್ ಇರೋದ್ರಿಂದ ಅದೊಂಥರ ನಮ್ಗೆ ನಾಟಕದ ದೃಶ್ಯ 1, ದೃಶ್ಯ 2, ದೃಶ್ಯ 3 ಈ ತರ ನಮ್ಗೆ ಭಾಸ ಆಗತ್ತೆ. ಈಗ ಮೈ ಲಾಸ್ಟ್ ಡಚಸ್ ನಲ್ಲಿ ಡ್ಯೂಕ ಬಂದ ಅಂದ ತಕ್ಷಣ ನಿಮ್ಗೆ ಓಕೆ, ಈಗ ಯಾರೋ ಒಬ್ಬ ರಾಜ ಅಥವಾ ಯಾರೋ ಒಬ್ಬ ರಿಚ್ ಪರ್ಸನ್ ಮುಂದೆ ಒಬ್ಬ ದೂತ ಬಂದ್ ನಿಂತಿದ್ದು ನಿಮ್ಗೆ ಏನಾಗತ್ತೆ, ಪಿಕ್ಚರೈಸ್ ಆಗ್ತಾ ಇದೆ ಅಲ್ವಾ. ದೂತನಿಗೆ ನಾನು ನೇರವಾಗಿ ಮಾತನಾಡ್ತಾ ಇರುವಂತ ದೃಶ್ಯ ನಿಮ್ಗೆ ಏನಾಗ್ತಾ ಇದೆ, ಕಣ್ ಮುಂದೆ ಬರ್ತಾ ಇದೆ. ದೂತನಿಗೆ ಪೋರ್ಟ್ರೇಟ್ ಅನ್ನ ತೋರಿಸ್ತಾ ಇದ್ದಾನೆ ಡ್ಯೂಕ್ ಅಂದ ತಕ್ಷಣ ನಿಮ್ಗೆ ಏನಾಗ್ತಾ ಇದೆ, ಅದು ನಿಮ್ಮ ಕಣ್ಣು ಮುಂದೆ ಬರ್ತಾ ಇದೆ ಅಲ್ವಾ ಆ ದೃಶ್ಯ. ಸೊ ಅದೊಂಥರ ನಾಟಕೀಯವಾಗೂ ಇದೆ ಸಹ, ಮತ್ತೆ ಕನ್ವರ್ಸೇಷನಲ್ ಸಂಭಾಷಣೆ ರೂಪದಲ್ಲಿಯೂ ಸಹ ನಮ್ಗೆ ಕಾಣಿಸುತ್ತೆ. ಇದಿಷ್ಟು ಮೇನ್ ಫೀಚರ್ಸ್ ಆಫ್ ಡ್ರಾಮ್ಯಾಟಿಕ್ ಮೊನಲಾಗ್. ಇಂಪಾರ್ಟೆಂಟ್ ವರ್ಕ್ಸ್ ಮತ್ತೆ ರೈಟರ್ಸ್ ನೋಡೋದಾದ್ರೆ, ಫಸ್ಟ್ ಒನ್ ರಾಬರ್ಟ್ ಬ್ರೌನಿಂಗ್. ರಾಬರ್ಟ್ ಬ್ರೌನಿಂಗ್ ಈಸ್ ರಿಗಾರ್ಡೆಡ್ ಆಸ್ ದ ಮಾಸ್ಟರ್ ಆಫ್ ಡ್ರಾಮ್ಯಾಟಿಕ್ ಮೊನಲಾಗ್. ಡ್ರಾಮ್ಯಾಟಿಕ್ ಮೊನಲಾಗ್ ಅನ್ನ ಮಾಸ್ಟರ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಯಾರನ್ನ? ರಾಬರ್ಟ್ ಬ್ರೌನಿಂಗ್ ಅನ್ನ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇವರು ಬರೆದಿರುವಂತ ವರ್ಕ್ಸ್ ಗಳನ್ನು ಸಹ ನೆನ್ಪಿಟ್ಕೊಳ್ಬೇಕು ನೀವು, ಗೊತ್ತಾಯ್ತಾ. ಯಾಕಂದ್ರೆ ಅವರು ಮಾಸ್ಟರ್ ಆಫ್ ಡ್ರಾಮ್ಯಾಟಿಕ್ ಮೊನಲಾಗ್ ಆಗಿರೋದ್ರಿಂದ ಅವರ ವರ್ಕ್ಸ್ ಅಥವಾ ಅವರ ಬಗ್ಗೆ ಕೇಳಬಹುದು. ಹಿಸ್ ವರ್ಕ್ಸ್ ಆರ್, ವರ್ಕ್ಸ್ ಮತ್ತೆ ಆ ವರ್ಕ್ ನಲ್ಲಿ ಸ್ಪೀಕರ್ ಯಾರು ಅಂತ ನಾನು ಕೊಟ್ಟಿದ್ದೇನೆ, ಓಕೆನಾ. ಫಸ್ಟ್ ಒನ್ ಮೈ ಲಾಸ್ಟ್ ಡಚಸ್, ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ, ಸ್ಪೀಕರ್ ಇಲ್ಲಿ ಡ್ಯೂಕ್ ಆಫ್ ಫೆರಾರಾ. ಸೆಕೆಂಡ್ ಒನ್ ಪಾರ್ಫಿರಿಯಾಸ್ ಲವರ್, ಇಲ್ಲಿ ಸ್ಪೀಕರ್ ಪಾರ್ಫಿರಿಯಾಸ್ ಲವರೇ. ಆಂಡ್ರಿಯಾ ಡೆಲ್ ಸಾರ್ಟೋ, Andrea del Sarto is the speaker also. Fra Lippo Lippi speaker. The bishop orders his tomb. The bishop ಅನ್ನೋರಂತವರು ಸ್ಪೀಕರ್ ಆಗಿರ್ತಾರೆ, ಗೊತ್ತಾಯ್ತಾ. ನೆಕ್ಸ್ಟ್ ಸೆಕೆಂಡ್ ಒನ್ ಅಲ್ಫ್ರೆಡ್ ಲಾರ್ಡ್ ಟೆನಿಸನ್. ಇವರು ಬರೆದಿರುವಂತ ವರ್ಕ್ ಯುಲಿಸಸ್. ಇದರ ಸ್ಪೀಕರು ಯುಲಿಸಸ್. T.S. Eliot ವರ್ಕ್ ದ ಲವ್ ಸಾಂಗ್ ಆಫ್ ಜೆ ಅಲ್ಫ್ರೆಡ್ ಪ್ರುಫ್ರಾಕ್. ಇಲ್ಲಿ ಸ್ಪೀಕರ್ ಪ್ರುಫ್ರಾಕ್ ಆಗಿರ್ತಾರೆ. ಸೊ ಡ್ರಾಮ್ಯಾಟಿಕ್ ಮೊನಲಾಗಿನ ಅರ್ಥ, ಅದರ ಗುಣಲಕ್ಷಣಗಳೇನು, ಇಂಪಾರ್ಟೆಂಟ್ ರೈಟರ್ಸ್ ಮತ್ತೆ ಅವರ ವರ್ಕ್ ಏನು ಅಂತ ಈ ಕ್ಲಾಸ್ ನಲ್ಲಿ ನೀವು ತಿಳ್ಕೊಂಡಿದ್ದೀರಿ. ನಿಮ್ಗೆ ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಸಪೋಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಆದ್ರೆ, ಈ ವಿಡಿಯೋ ನಿಮ್ಗೆ ಇಷ್ಟನೂ ಆಗಿದೆ ಅಂತ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಮತ್ತೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತಾನೆ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.